ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮಸಾಲೆ ಗೀ ರೋಸ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದರಲ್ಲೂ ಸಿದ್ದಪ್ಪ ಹೋಟೆಲ್ ದೋಸೆ ಇದೆಯಲ್ಲ, ಹಾಫ್ ಮಸಾಲೆ ದೋಸೆ ತುಂಬ ಫೇಮಸ್ಸು. ಒಬ್ಬ ಸಬ್ಸ್ಕ್ರೈಬರ್ ಕೇಳಿದರು, ಆ್ಯಕ್ಚುಲಿ ದಸರಾ ಮುಂಚೆ ಕೇಳಿದರು. ನಾನು ಮಾಡಲಿಕ್ಕೆ ಆಗಿರಲಿಲ್ಲ, ಸಾರಿ. ಇಷ್ಟು ದಿನ ಆಗ ವೆಯ್ಟ್ ಮಾಡಿಸಿದ್ದಕ್ಕೆ ಈಗ ಮಾಡಿದ್ದೀನಿ ನೋಡಿ. ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಬರೀ ಅಲ್ಲಿರೋ ದೋಸೆಗಳು ಮಾತ್ರ ತೋರಿಸ್ತಾರೆ. ಫುಲ್ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ಎಲ್ಲೂ ತೋರಿಸಿರೋದಿಲ್ಲ. ನಾನೀಗ ಈ ರೆಸಿಪಿನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿಕೊಂಡು ಖುಷಿಯಾಗಿ ಫುಡ್ನ ಎಂಜಾಯ್ ಮಾಡಿ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲೇದಾಗಿ ನೋಡಿ, ದೋಸೆ ಅಕ್ಕಿ ತೊಗೋತಾ ಇದ್ದೀನಿ. ಈ ಕಪ್ಪಲ್ಲಿ ಯಾವುದಾದ್ರೂ 1 ಕಪ್ ಮೆಸರ್ಮೆಂಟಲ್ಲಿ ಇಟ್ಕೊಳ್ಳಿ. 3 ಕಪ್ ದೋಸೆ ಅಕ್ಕಿ, ಹಾಗೆ 1 ಕಪ್ಪಷ್ಟು ಇದು ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಅದನ್ನು 1 ಕಪ್ಪಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೆಲವರು ದೋಸೆ ಅಕ್ಕಿ ಅಂದರೆ ಏನು ಅಂತ ಕೇಳ್ತಾರೆ. ನೀವೆಲ್ಲೇ ಪ್ರಾವಿಷನ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ದೋಸೆ ರೈಸ್ ಅಂತ ಕೊಡ್ತಾರೆ. ಇಲ್ಲ ಅಂದರೆ ನೀವು ಆ ರೈಸು ಊಟಕ್ಕೆ ಬಳಸೋ ರೈಸ್ನ ಬಳಸ್ಕೊಂಡ್ರೆ ಆಯಿತು. 3/4 ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದು ಬಂದು ಸಜ್ಜೆ. ಇದನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅವರೇ ಬೇಳೆ, ಇದನ್ನು ಸಹ ಹಾಕ್ಕೊಬೇಕು. ಮೇಯ್ನ್ ಇಂಗ್ರೀಡಿಯೆಂಟು, ಸೀಕ್ರೆಟ್ ಇಂಗ್ರೀಡಿಯೆಂಟು ಇದೆರಡು ಅವರು ಆ್ಯಡ್ ಮಾಡ್ತಾರೆ. ಜೊತೆಗೆ ಬಾಯ್ಲ್ಡ್ ರೈಸು, ಜೊತೆಗೆ 1 ಅರ್ಧ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಇಲ್ಲಿ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ, 1 3/4 ಕಪ್ಪಷ್ಟು. ಇಷ್ಟು ಹಾಕಿದ್ದಾದಮೇಲೆ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ 3ರಿಂದ 4 ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಇದೇ ರೀತಿ ಪರ್ಫೆಕ್ಟಾಗಿರ್ತಕ್ಕಂಥ ಸಿದ್ದಪ್ಪ ಹೋಟೆಲಲ್ಲಿ ಸಿಗ್ತಕ್ಕಂಥ ದೋಸೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಅದು ತುಂಬ ಟೇಸ್ಟಿಯಾಗೂ ಸಹ. ಅಕ್ಕಿ ನೆನೆಸ್ಲಿಕ್ಕೆ ಹಾಕಿರೋ ಬೌಲು ಚಿಕ್ಕದಾಯಿತು, ಹಾಗಾಗಿ ನಾನು ಬೇರೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಸುಮಾರು 8 ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ. ಇನ್ನೆಂದಿರೋದನ್ನು ಮೇಲಿರ್ತಕ್ಕಂಥ ನೀರು ತೆಗೆದು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೋಬೇಕಾಗತ್ತೆ. ಚಿರೋಟಿ ರವೆ ಹೇಗೆ ಬರುತ್ತೆ ನೋಡಿ, ಆ ರೀತಿ ನೋಡಿ. ನಿಮಗೆ ಕ್ಯಾಮ್ರಲ್ಲಿ ಎಷ್ಟು ಫೋಕಸ್ ಆಗುತ್ತೆ ನಂಗೆ ಗೊತ್ತಿಲ್ಲ. ನೋಡಿ, ಈ ರೀತಿ ತರಿತರಿಯಾಗಿ ಇರಬೇಕು. ತುಂಬ ನುಣ್ಣಗೆಲ್ಲ ರುಬ್ಕೊಬೇಡಿ. ಈ ರೀತಿ ರುಬ್ಕೊಂಡ್ರೇ ಪರ್ಫೆಕ್ಟಾಗಿರ್ತಕ್ಕಂಥ ಮಸಾಲೆ ದೋಸೆ, ಅಂದರೆ ಸಿದ್ದಪ್ಪ ಹೋಟೆಲಲ್ಲಿ ಸಿಗ್ತಕ್ಕಂಥ ಮಸಾಲೆ ದೋಸೆ ನಿಮ್ಮ ಮನೇಲಿ ಸಹ ಮಾಡ್ಕೊಬೋದು. ಕೊನೆ ಬ್ಯಾಚ್ಗೆ ನಾನು ಇದಕ್ಕೆಷ್ಟು ರುಚಿಗೆ ಬೇಕು ನೋಡಿ, ಉಪ್ಪು ಅಷ್ಟನ್ನು ಸೇರಿಸ್ಕೊಂಡು ರುಬ್ಬಿದ್ದೀನಿ. ಈಗಲೇ ಉಪ್ಪು ಹಾಕಿಟ್ಬಿಟ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ರುಬ್ಬಿಡಿ, ಆವಾಗ ಬೇಗನೆ ಫರ್ಮೆಂಟೇಷನ್ ಆಗುತ್ತೆ. ಬೇಗ ಅಂದ್ರೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸುಮಾರು ನಾವು ಇದನ್ನು ನಾರ್ಮಲ್ 8 ಅವರ್ಸ್ ಇಡ್ತೀವಲ್ಲ, ಈ ಟೈಮಲ್ಲಿ ಬಂದು ಇಲ್ಲಿ 10 to 12 ಅವರ್ಸ್ ಇಡಬೇಕಾಗತ್ತೆ. ನಾನಿಲ್ಲಿ 12 ಅವರ್ಸು ಬಿಟ್ಟಿದ್ದೆ ನೋಡಿ. 12 ಅವರ್ಸ್ ಆದಮೇಲೆ ನೀಟಾಗಿ ಫರ್ಮೆಂಟೇಷನ್ ಆಗಿದೆ. ಇದು 8 ಅವರ್ಸ್ ಎಲ್ಲ ಬಿಟ್ಟರೆ ಆಗೋದಿಲ್ಲ, ಚಳಿಗಾಲದಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಬಂದಿದೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಏರ್ ಬಬಲ್ಸು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ಈ ಥರ ಬರಬೇಕು. ಬ್ಯಾಟರು ಇದು ಡಿಫ್ರೆಂಟಾಗಿ ಫ್ಲೇವರ್ ಅಂದರೆ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾರ್ಮಲ್ ದೋಸೆ ಬ್ಯಾಟರ್ಗಿಂತ. ಈಗ ದೋಸೆನೇ ಹಾಕ್ಕೊಂಡ್ಬಿಡೋಣ. 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಯಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಹೇಳುತ್ತೆ ಅನ್ಬೋದು ನೋಡಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ನ ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ತಾ ಹೋದರೆ ಆಯಿತು. ಈ ರೀತಿ ಎಷ್ಟಾಗತ್ತೆ ಅಷ್ಟು ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೆನಪಿರಲಿ, ಇದು ಸಿದ್ದಪ್ಪ ಹೋಟೆಲ್ದು ಮಸಾಲೆ ದೋಸೆ, ಹಾಫ್ ಮಸಾಲೆ ದೋಸೆ ಏನಿದೆ ಅದು ಗೀ ಅಂದರೆ ತುಪ್ಪದಲ್ಲಿನೇ ಮಾಡ್ತಕ್ಕಂಥದ್ದು. ತುಪ್ಪ ಹಾಕೋದಲ್ಲಿ ಕಂಜುಸ್ತನ ಮಾಡಬಾರ್ದು. ಯಾವ ರೆಸಿಪಿಗೆ ಹೇಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕೋ ಅದೇ ರೀತಿ ಹಾಕ್ಕೊಂಡ್ರೇ ಆ ಟೇಸ್ಟ್ ಅನ್ನೋದು ಬರೋದು. ನೀವು ಹೆಲ್ತ್ ಕಾನ್ಷಿಯಸ್ ಇದ್ದೀರಾ ಅಂದರೆ ಸ್ಕಿಪ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಬಟ್ ಪ್ರಾಪರ್ ಟೇಸ್ಟ್ ಬರಬೇಕಂದ್ರೆ ಇಷ್ಟು ತುಪ್ಪನ ಹಾಕ್ಕೊಳ್ಳೇಬೇಕಾಗತ್ತೆ ನೋಡಿ. ಇದನ್ನು ಅಂಚನ್ನು ತಿರುಗಿಸ್ಕೊಂಡು ಈವನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕೆಲವು ಕಡೆ ಫ್ಲೇಮ್ ಕಮ್ಮಿ ಇರುತ್ತಲ್ಲ, ಹಾಗಾಗಿ ಈ ರೀತಿ ಮಾಡೋದ್ರಿಂದ ದೋಸೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಮಧ್ಯದಲ್ಲಿ ಆಲೂ ಸ್ಟಫಿಂಗ್ ಇಟ್ಕೊಂಡ್ರೆ ಮಸಾಲ ಗೀ ರೋಸ್ಟು ರೆಡಿ ಆಗುತ್ತೆ. ಸಿದ್ದಪ್ಪ ಹೋಟೆಲ್ ರೀತಿಯಲ್ಲಿನೇ ನೋಡಿ. ಈ ರೀತಿ ಇಟ್ಬಿಟ್ಟು ಇದನ್ನು ಮಣೆ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನೀಗ. ಆ ಹೋಟೆಲಲ್ಲಿ ಇದೇ ರೀತಿ ಅರ್ಧ ಮಸಾಲೆ ದೋಸೆ ಕೊಡ್ತಾರೆ. ಈ ಕಟ್ ಮಾಡಿಬಿಟ್ಟು ಒಳಗಡೆ ಸ್ಟಫಿಂಗು ಸಹ ಇರುತ್ತೆ, ಆಲೂಗಡ್ಡೆ ಪಲ್ಯ. ಇದ್ರ ಕಾಂಬಿನೇಷನ್ ಆಗಿ ನೀರು ಚಟ್ನಿ ಒಂದು ಕೊಡ್ತಾರೆ ಇದ್ರ ಮೇಲೆ, ಹಾಗೆ ವೆಜಿಟೇಬಲ್ಸ್ ಹಾಗೂ ಕೊಡ್ತಾರೆ. ಬಟ್ ನಾನಿಲ್ಲಿ ನೀರು ಚಟ್ನಿನ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಈ ಆಲೂಗಡ್ಡೆ ಪಲ್ಯ ಮತ್ತು ನೀರು ಚಟ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದರಲ್ಲೇ ಮಾಡಿದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೀವು ಕೂಡ ಈ ದೋಸೆನ ಮನೇಲಿ ಮಾಡ್ಕೊಳ್ಳಿ, ಖುಷಿಯಾಗಿ ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.